ಇಡೀ ಕರ್ನಾಟಕದ 31 ಜಿಲ್ಲೆನಲ್ಲಿ ನಾವು ಇದರ ಬಗ್ಗೆ ಪ್ರೋಗ್ರಾಮ್ ಮಾಡಿ, ಬೆಂಗಳೂರಿನಲ್ಲಿ ಅನೇಕ ಪ್ರೋಗ್ರಾಮ್ನ ಮಾಡಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಒಂದು ಧ್ಯೇಯ, ನಮ್ಮ ರೈತರ ಉತ್ಪಾದನೆ ಹೆಚ್ಚಾಗಬೇಕು, ಉತ್ಪಾದನೆಗೆ ತಕ್ಕಂತೆ ಬೆಲೆ ಸಿಕ್ಕಬೇಕು, ಅವರು ಲಾಭದಾಯಕವಾಗಿ ರೈತರು ಅವರ ಜೀವನವನ್ನು ನಡೆಸಬೇಕು. ಇದರ ಬಗ್ಗೆ ನಿಮ್ಮ ಹೆಚ್ಚು ಕಾನ್ಸಂಟ್ರೇಷನ್ ಇರಬೇಕು ಅನ್ನೋ ಒಂದು ಸೂಚನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ನಾನು ಸಿಕ್ಕಿದಾಗೆಲ್ಲ ಏನಾದರೂ ಮಾಡಿ ರೈತರು ಆರ್ಥಿಕವಾಗಿ ಸಬಲೀಕರಣ ಆದರೆ ದೇಶ ರಾಜ್ಯ ಆರ್ಥಿಕತೆ ಚೆನ್ನಾಗಿರಲಿಕ್ಕೆ ಸಾಧ್ಯ. ನಿಮ್ಮ ಕೃಷಿ ಇಲಾಖೆಯಲ್ಲಿ 60ರಿಂದ 70% ಈ ದೇಶದಲ್ಲಿ ಕೃಷಿನ ನಂಬಿರ್ತಕ್ಕಂಥ ಈ ವರ್ಗದ ಜನರಿಗೆ ಯಾವುದೇ ನಾವು ಅವರಿಗೆ ಆತಂಕ ಇಲ್ಲದೆ ಕೃಷಿಯನ್ನು ಮಾಡಬೇಕು. ಮತ್ತು ಯುವಕರು ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ನಗರ ಪ್ರದೇಶಗಳಿಗೆ ಬರ್ತಕ್ಕಂಥವರಿಗೆ ಸ್ವಯಂ ಅವರೇ ಉದ್ಯೋಗವನ್ನು ಕೊಡೋ ಅಂಥ ಮಟ್ಟಕ್ಕೆ ಇವತ್ತು ಆಗಬೇಕು, ರೈತರೇ ಉದ್ಯಮಿಗಳಾಗಬೇಕು. ಆ ಎಲ್ಲ ಕಾನ್ಸೆಪ್ಟನ್ನು ಇಟ್ಕೊಂಡು ನೀವು ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ನಮ್ಮ ಮುಖ್ಯಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ನಾನು ಕಳೆದ 2.5 ವರ್ಷ ಇವತ್ತು 6,000 ಕೋಟಿ ಇನ್ಶೂರೆನ್ಸ್ನಲ್ಲಿ ಕ್ಲೈಮ್ ಸಿಕ್ಕಿದೆ. 6,000 ಕೋಟಿ ಒಂದು ಇಡೀ ಇತಿಹಾಸದಲ್ಲಿ ನಾವು ಇನ್ಶೂರೆನ್ಸ್ನಲ್ಲಿ ಹೆಚ್ಚು ನಾವು ರೈತರಿಗೆ ಕೊಡಿಸಿರ್ತಕ್ಕಂಥದ್ದು. ಮತ್ತು ಇವತ್ತು ಯಂತ್ರೋಪಕರಣವನ್ನು 1,500 ಕೋಟಿಗೂ ಹೆಚ್ಚು ನಾವು ಯಂತ್ರೋಪಕರಣವನ್ನು ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹೈಟೆಕ್ ಹಾರ್ವೆಸ್ಟ್ ಹಬ್ಬನ್ನು 450ಕ್ಕೂ ಹೆಚ್ಚು ಇಡೀ ರಾಷ್ಟ್ರದಲ್ಲಿ 40 ಲಕ್ಷ ಜನರಲ್ಲಿಗೆ SC STಗೆ 50 ಲಕ್ಷ ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ, ಕೃಷಿ ಇಲಾಖೆ ಅನ್ನೋದನ್ನು ನಾನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಇಚ್ಛೆಪಡ್ತೀನಿ. 50 ಲಕ್ಷ ಒಬ್ಬ ರೈತರಿಗೆ ಸಬ್ಸಿಡಿಯನ್ನು ಕೊಡೋದ್ರ ಮೂಲಕ ಇವತ್ತು ಹೈಟೆಕ್ ಹಾರ್ವೆಸ್ಟ್ ಹಬ್ಬನ್ನು ನಾವು 450ಕ್ಕೂ ಹೆಚ್ಚು ಕೊಟ್ಟಿದ್ದೀವಿ. ಈ ಥರ ಬಹುಶಃ ಅತ್ಯಂತ ಹೆಚ್ಚು ಸಹಾಯಧನವನ್ನು, ಸಬ್ಸಿಡಿಯನ್ನು, ರೈತರಿಗೆ ಬೀಜವನ್ನು, ಗೊಬ್ಬರವನ್ನು ಯಾವುದೇ ಸಮಸ್ಯೆ ಇಲ್ಲದೆ 2.5 ವರ್ಷ ಇಲಾಖೆಗೆ ನಾವು ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ನಮ್ಮೆಲ್ಲರ ಒಂದು ಅನೇಕ ಕಾರ್ಯಕ್ರಮಗಳು ಸಹ ಇವತ್ತು ಇಡೀ ನಮ್ಮ ಇಲಾಖೆ ಅತ್ಯಂತ ಒಂದು ಯಶಸ್ವಿಯಾಗಿ ನಾವು ಮಾಡಿರ್ತಕ್ಕಂಥದ್ದು. ಇವತ್ತು ಈ ಒಂದು ಮೇಳದಲ್ಲಿ ವಾಲ್ಮಾರ್ಟ್ ಇರ್ಬೋದು, ITC ಬಿಗ್ ಬಾಸ್ಕೆಟ್ ಇರ್ಬೋದು, ಅಮೆಜಾನ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಈ ಥರ ಸೇಫ್ಟಿ RI ಅಥವಾ IIMR, NRC, II ಕ್ಯಾಶಿನೋ, ಈ ಎಲ್ಲ ಕಂಪನಿಗಳು ಸಹ ಇಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಅವರು ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದರ ಉಪಯೋಗವನ್ನು ರಾಜ್ಯದ ಎಲ್ಲ ರೈತ ಉದ್ಯಮಿಗಳು ಮತ್ತು ಯುವಕರು ನಾವು ಅದನ್ನು ಅನುಕೂಲವನ್ನು ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಉದ್ದೇಶ. ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ 50ಕ್ಕೂ ಹೆಚ್ಚು ಪ್ರಯೋಗಾಲಯವನ್ನು ಉನ್ನತೀಕರಣ ಮಾಡಿರ್ತಕ್ಕಂಥದ್ದು, 40ಕ್ಕೂ ಹೆಚ್ಚು NABL ಇಡೀ ರಾಷ್ಟ್ರದಲ್ಲಿ ಅಕ್ರಿಡೇಷನ್ ಪಡೆದಿರ್ತಕ್ಕಂಥ ಲ್ಯಾಬು ನಮ್ಮ ರಾಜ್ಯದಲ್ಲಿ ಸಂಪೂರ್ಣವಾಗಿ ಎಲ್ಲ ಥರದ ಮಣ್ಣಿನ ಫಲವತ್ತತೆ ಬಗ್ಗೆ ಮಣ್ಣಿನ ಟೆಸ್ಟನ್ನು ಅನ್ಲಿಮಿಟಾಗಿ ಮಾಡಿಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ತಯಾರಿದ್ದೀವಿ. ಮತ್ತು ಸಾವಯವ ಮತ್ತು ಮಿಲೆಟ್ಗೇನು ನಮ್ಮ ಸಿರಿಧಾನ್ಯವನ್ನು ಪ್ರಮೋಟ್ ಮಾಡ್ತಕ್ಕಂಥದ್ರಲ್ಲಿ ರೈತ ಸಿರಿ ಯೋಜನೆಯನ್ನು ನಾವು ಮುಂದುವರಿಸಿದ್ದೀವಿ. ಜೊತೆಗೆ ಜೋಯಿಡಾ ತಾಲೂಕನ್ನು ರಾಜ್ಯದ ಪ್ರಪ್ರಥಮ ಸಾವಯವ ತಾಲೂಕಾಗಿ ನಾವು ಮಾಡಿದ್ದೀವಿ. ಸಾವಯವ ಒಂದು 30,000 ಇದ್ದಂಥ ಹೆಕ್ಟರ್ನ ಇವತ್ತು 50ರಿಂದ 60,000 ಹೆಕ್ಟರ್ಗೆ ನಾವು ಹೆಚ್ಚು ಮಾಡಲಿಕ್ಕೆ ನಮ್ಮ ಇಲಾಖೆ ಪ್ರಯತ್ನವನ್ನು ಮಾಡಿದ್ದೀವಿ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ನಮ್ಮ ರೈತರ ಬದುಕನ್ನು, ರೈತರ ಒಂದು ಆರ್ಥಿಕ ಬಲವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸಹ ಇವತ್ತು ಕೃಷಿ ಇಲಾಖೆಯಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ.
ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.